ಸ್ನೇಹಿತರೆ, ನಾನೀಗ ಯಲಹಂಕ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ಒಂದು ದಾರಿ ಪಕ್ಕದಲ್ಲೇ ಒಂದು ದೊಡ್ಡದಾದ ವಿಗ್ರಹ ಕಾಣಿಸ್ತು. ಏನಿದು ಅಂತ ನೋಡೋಣ, ಹೋಗೋಣ ಬನ್ನಿ. ಸ್ನೇಹಿತರೆ, ಕೆಲವರು ನಮ್ಮ ಸ್ನೇಹಿತರು ನೀನು ಸ್ಪಾಟ್ಗೆ ಹೋಗಿ ವೀಡಿಯೋನ ತೆಗೆಯೋದಿಲ್ಲ, ಯಾರ್ದೋ ವೀಡಿಯೋ ತೊಗೊಂಡು ಹಾಕ್ತೀನಿ ಅಂತಾರೆ. ನಾನು ಆ ರೀತಿ ಮಾಡೋದಿಲ್ಲ. ಒರಿಜಿನಲ್ ನಾನೇ ಹೋಗಿ ತೆಗೆದು ಹಾಕುವಂಥ ವೀಡಿಯೋಗಳಾಗಿರುತ್ತದೆ ನಾನು ಹಾಕುವ ವೀಡಿಯೋಗಳು. ನಮ್ಮ ಪೂರ್ವಿಕು ನಮಸ್ಕಾರ ಹಾಕ್ಕೊತಾ ಇದ್ದಾನೆ, ನಮ್ಮ ತಂಗಿ ಮಗನಾದ ಪೂರ್ವಿಕು. ಸ್ನೇಹಿತರೆ, ದುರ್ಗಾದೇವಿಯ ಬೃಹತ್ ಗಾತ್ರದ 55 ಅಡಿ ಇರುವಂಥ ತುಂಬ ದೊಡ್ಡದಾದಂಥ ವಿಗ್ರಹ ನೋಡಿ ತುಂಬ ಖುಷಿಯಾಗ್ತದೆ. ಸ್ನೇಹಿತರೆ, ದುರ್ಗಾದೇವಿಯ ಮೂಲಸ್ಥಾನ ನೋಡಿ, ಎಷ್ಟು ಚಿಕ್ಕದಾಗಿ ಪುಟ್ಟದಾಗ ಒಂದು ಗುಡಿಯಲ್ಲಿದೆ. ಇದು ಮೂಲಸ್ಥಾನ. ಅದರಲ್ಲಿ ನೋಡ್ತಾ ಇರೋದು ಅದು ವಿಗ್ರಹ ಮಾಡಿರೋವಂಥದ್ದು 55 ಅಡಿ ಇರುವಂಥ ಬೃಹತ್ಕಾರದ ವಿಗ್ರಹ ದುರ್ಗಾದೇವಿ. ಸ್ನೇಹಿತರೆ, ಇದು ಮುನೇಶ್ವರ ದೇವಸ್ಥಾನ. ದುರ್ಗಾದೇವಿ ಮೂಲಸ್ಥಾನ ಎಲ್ಲ ಪಕ್ಕದಲ್ಲೇ ಇದೆ. ಇದು ನಾವು ಮಧ್ಯಾಹ್ನ ಬರೋದರಿಂದ ದೇವಸ್ಥಾನ ಕ್ಲೋಸ್ ಆಗಿದೆ. ಹಾಗಾಗಿ ಏನು ಓಪನ್ ಇದೆ ಇದನ್ನು ಮಾತ್ರ ತೋರಿಸ್ತೀನಿ. ನಾವಿಲ್ಲಿ ದಾರಿಗೆ ಹೋಗ್ಬೇಕಾದ್ರೆ ತುಂಬ ಸುಂದರವಾಗಿ ದೇವಸ್ಥಾನ ಕಾಣಿಸ್ತು, ಹಾಗಾಗಿ ವಿಡಿಯೋ ತೊಗೊತಾ ಇದ್ದೀನಿ. ಅರ್ಚಕರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಸ್ವಲ್ಪ ವಿಡಿಯೋ ತೊಗೊತೀನಿ, ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಬನ್ನಿ. ಸಂಜೆ ಪ್ರತಿದಿನ ನವರಾತ್ರಿ ವಿಶೇಷವಾಗಿ ಪ್ರತಿದಿನ ಸಂಜೆ ವಿಶೇಷ ಪೂಜೆ ಅಲಂಕಾರ ಇರ್ತದೆ. ಇವತ್ತು ಸಹ ವಿಶೇಷ ಅಲಂಕಾರ ಮಾಡ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಇದು ಅಮ್ಮನವರು ದುರ್ಗಾದೇವಿ.